ನಮ್ಮೂರ ಗಣೇಶ ದೇವ ಶ್ರೀ 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 गणेश ज्वाला सी जलती है आंखों में जिसके भी दिल में तेरा नाम है परवाह ही क्या उसका आरंभ कैसा है और कैसा परिणाम है धरती अंबर सितारे है उसकी नजरें उतारे डर भी उससे डरा रहे जिसकी रखवाली यारे करता साया तेरा देवा श्री गणेश 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 ಶ್ರೀ ಸುಮಂಗಲಿ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮ್ಮೂರ ಗಣೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಆರ್ಜೆ ಮಂಜು ಮಾಡುವಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ನಗರದ ಗೋ ಹೋಟೆಲ್ ಹತ್ತಿರ ಇರುವಂತಹ ರಾಮ ಮಂದಿರದ ಎದುರುಗಡೆ ಇರುವಂತಹ ಶ್ರೀ ಆದಿಶೇಷ ನವತರಣ ಸಂಘದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದಲ್ಲಿ ಇದ್ದೀವಿ. ಈ ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಸದ್ಯಕ್ಕೆ. ಅವರಿಂದ ಈ ಒಂದು ತರುಣ ಸಂಘದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸಚಿನ್ ಅಂತ. ಸಚಿನ್ ಅವರೇ, ಈ ತರುಣ ಸಂಘಕ್ಕೆ ಆದಿಶೇಷ ನವತರಣ ಸಂಘ ಅಂತ ಹೆಸರು ಹೇಗೆ ಬಂತು ಅಂತ ಹೇಳ್ತೀರಾ? ಇದು ಮೊದಲು ರಾಮ ಮಂದಿರ ಇದ್ರೆ ಭಾಳ ವರ್ಷದಿಂದ ರಾಮ ಮಂದಿರ ಭಾಳ ಗುಡಿ ರಾಮ ಮಂದಿರ ಮತ್ತು ನಾಗನಗುಡಿ ಇತ್ತು. ಆ ಮೆಂಬರ್ಗಳು ಅದಕ್ಕೆ ಹೆಸರಿಟ್ಟಿದ್ರು. ಅದರಿಂದ ನಮ್ಮ ಮೆಂಬರ್ಗಳು ಇದೇ ಗಣೇಶನ ಹೆಸರು ಬಿ ಆದಿಶೇಷನೇ ಇರಲು ಅಂತಂದು ಆದಿಶೇಷನೇ ಇಟ್ಟಿದ್ದೇವೆ ಹೆಸರು. ಓಕೆ, ಈ ಒಂದು ತರುಣ ಸಂಘ ಎಷ್ಟು ವರ್ಷ ಹಳೆಯದು? ಇದು ಸುಮಾರು 20 ವರ್ಷ ಮುಗಿದು 21ನೇ ವರ್ಷಕ್ಕೆ ಕಾಲಿಡ್ತದೆ. ನೀವು ಹೇಳಿರೋ ಪ್ರಕಾರ ಮೊದಲು ಆದಿಶೇಷಂದು ದೇವಸ್ಥಾನ ಇತ್ತು, ನಂತರ ಈ ಗಣೇಶಂದು ಮಂಡಳಿ ಆಯಿತು. ಯಾವ ಒಂದು ಉದ್ದೇಶದಿಂದ ಈ ರೀತಿ ಸಾರ್ವಜನಿಕವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಂತ ಶುರುವಾಗಿದ್ದು ಈ ಪರಂಪರೆ? ಇದು ಪರಂಪರೆ ಮೊದಲು ರಾಮ ಮಂದಿರ ಮೆಂಬರ್ಗಳಿದ್ದರು. ಅದಿಷ್ಟ ಮತ್ತು ಅಂಕಲ್ಗಳು ಇವರೆಲ್ಲ ಕಲ್ತು ಫಸ್ಟ್ ಒಂದು ಸಣ್ಣ ರಾಮ ಮಂದಿರಲ್ಲಿ ಸಣ್ಣ ಫಂಕ್ಷನ್ ಮಾಡ್ತಾಯಿದ್ರು. ರಾಮ ಮಂದಿರ ಗುಡಿ ಮತ್ತು ಹನುಮಂದಿರ ಗುಡಿ. ಅವ್ರು ಏನು ಮಾಡಿದ್ರು, ಇದು ಗಣೇಶನೊಂದು ಉತ್ಸವ ಮಾಡಮು, ಹೆಂಗೆ ನಾಗನ ಗುಡಿ ಇದೆ, ಹನುಮಂದಿರ ಗುಡಿ ಇದೆ, ರಾಮ ಮಂದಿರ ಎಲ್ಲ ಗುಡಿ ಇದೆ, ಗಣೇಶನೊಂದು ಉತ್ಸವ ಮಾಡಿದ್ರೆ ಅದೊಂದು ಎಲ್ಲ ಜನರಿಗೂ ಹೆಲ್ಪ್ ಆಗುತ್ತೆ, ಎಲ್ಲರೂ ಜನ ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ದಂಗೆ ಆಗುತ್ತೆ ಅಂತ ಗಣೇಶನ ಉತ್ಸವ ಮಾಡ್ತಾ ಇದ್ದೀವಿ. ಈ ವರ್ಷ ಅಂತೂ ಬೃಹತ್ ಗಾತ್ರದ ಗಣೇಶ ಕಾಣಿಸ್ತಾ ಇದ್ದಾನೆ. ಪ್ರತಿ ವರ್ಷ ಬೃಹತ್ ಗಾತ್ರದೇ ಕೂರಿಸ್ತೀರಾ ಅಥವಾ ಸೈಜಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾ? ಇಲ್ಲ, ಸೈಜಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ, ಎಲ್ಲ ಸೈಜ್ ಸೇಮ್ ಇದೆ. ಯಾಕಂದರೆ ನಮ್ಮ ಗಲ್ಲಿ ಸಣ್ಣದಾಗಿದೆ ಅಂತ ಸೇಮ್ ಸೈಜ್ ತರ್ತೀವಿ ಯಾವಾಗೂ. ಮತ್ತು ವಿಜೃಂಭಣೆಯಿಂದ ಆಗ್ತದೆ. ಯಾಕಂದ್ರೆ ನಮ್ಮರೆಲ್ಲ ಮೆಂಬರ್ಗಳು ಮತ್ತೆಲ್ಲ ದೊಡ್ಡ ಅಧಿಕಾರಿಗಳು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಂಗಂತ ಗಲ್ಲಿದವ್ರು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮಲ್ಲಿ ರಾಮೂರ್ ರೆಡ್ಡಿ ಮತ್ತು ಶರಣು ರೆಡ್ಡಿ ಅವ್ರನಿಂತನೂ ಸ್ವಲ್ಪ ಭಾಳ ಹೆಲ್ಪ್ ಆಗ್ತದೆ ನಮ್ಮಲ್ಲಿ. ಈ 5 ದಿವಸ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಕೋತೀರಾ? ಈ ಫಸ್ಟ್ ಡೇ ತರೋ ದಿವಸ ಮುಗುತ್ತೆ. ಸೆಕೆಂಡ್ ಡೇಸ್ ಮತ್ತು ಇದು ರೀ ಡ್ಯಾನ್ಸ್ ಪ್ರೋಗ್ರಾಮ್. ಮತ್ತು ಥರ್ಡ್ ಡೇಸ್ ಫ್ಯಾನ್ಸಿ ಡ್ರೆಸ್ ಅಂದ್ರೆ ಸಣ್ಣ ಹುಡುಗರಿಗೆ ಅಂತ ಏನೆಲ್ಲ ಸಣ್ಣ ಹುಡುಗರಿಗೆ ಫ್ಯಾನ್ಸಿ ಡ್ರೆಸ್ ಅಂತ ಮಾಡಿಸ್ತೀವಿ ಅದೊಂದು. ಮತ್ತು ಥರ್ಡ್ ಡೇ ಏನಂದ್ರೆ ಕಲ್ಚರಿ ಪ್ರೋಗ್ರಾಮ್, ಕುರ್ಚಿ ಆಟ ಮತ್ತು ಹಗ್ಗದ ಆಟ ಇವೆಲ್ಲ ಮಾಡಿಸ್ತೀವಿ. 4 ಡೇಸ್ ಏನದಲ್ಲ ಅದು ಏನೂ ಕಾರ್ಯಕ್ರಮ ಇಟ್ಕೊಳ್ಳಿ ನಾವು. ಏನದ ಬರೀ ಅನ್ನದಾನ, ಮುಂಜಾನೆ ಇಟ್ಕೊಂಡು ಸಂಜೆ ತನಕ ಬರೀ ಅನ್ನದಾನದ ಪ್ರೋಗ್ರಾಮ್ ಮಾಡ್ಕೊಂಡ್ವಿ. ಹೋಗೋ ಟೈಮ್ ಅಂದ್ರೆ ಅಂದ್ರೆ ಡಾಲ್ಬಿ ಗಿಲ್ಬಿ ಏನಿಲ್ಲ. ಕಲ್ಚರಿ ಪ್ರೋಗ್ರಾಮ್ ಏನದ ಡೊಳ್ಳು ಮುಗಿಸಿವಿ ರೀ, ನಾಸಿಕ್ ಡೋಲ್ ಮುಗಿಸಿವಿ. ಕಲ್ಚರಿ ಪ್ರೋಗ್ರಾಮ್ ಮಾಡ್ಕೊಂಡು ಆರಾಮ 12 ಗಂಟೆ ಒಳಗೆ ಹಾಕ್ತೀವಿ. ಓಕೆ, ಈ ಬಾರಿ ನೀವು ಗಣೇಶ ಪ್ರತಿಷ್ಠಾಪನೆ ಮಾಡಿರೋದು ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಕರೀತಾರೆ, ಕರ್ನಾಟಕದಲ್ಲಿ ಮೈಲಾರಲಿಂಗ ಮಲ್ಲ ಅಂತ ಕರೀತಾರೆ. ಇದೇ ರೂಪದ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಂತ ಯಾಕೆ ನಿಮಗೆ ಇಷ್ಟ ಆಗಿದ್ದು? ಇದರಲ್ಲಿ ಪ್ರತಿ ವರ್ಷ ಒಂದು ಚೇಂಜ್ ಮಾಡ್ಕೋತಂತೀರ. ಯಾಕಂದ್ರೆ ರಾಮನ್ ತರ್ತೀವಿ, ಒಂದ್ಸಲ ಹನುಮಂದಿರ ತರ್ತೀವಿ, ಒಂದ್ಸಲ ಮೈಲಾರ ಅಂತ. ಯಾಕೆ ನಾವು ಜಾಸ್ತಿ ನಮ್ಮ ಗಲೆಗೆಲ್ಲ ಸ್ವಲ್ಪ ಮೈಲಾರ ಸ್ವಲ್ಪ ಜಾಸ್ತಿ ನಂಬ್ತಾರೆ. ಅಲ್ಲಿ ಭೀ ಅನ್ನದಾನ ಮಾಡ್ತೀವಿ. ಹಂಗಂತ ಇಷ್ಟ ಟೈಮ್ ಇದೊಂದು ಚೇಂಜ್ ಆಗಲಿ ಅಂತಂದು ಮೈಲಾರ ತೊಗೊಂಬಂತೀವಿ. ಓಕೆ, ಈಗ ನಿಮ್ಮ ಥರ ಎಲ್ಲರೂ ಯಂಗ್ಸ್ಟರ್ಸ್ ಸೇರಿಬಿಟ್ಟು ಏನು ಗಣೇಶನ ಉತ್ಸವ ಆಚರಣೆ ಮಾಡ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಏನು ಸಂದೇಶ ಕೊಡ್ತೀರಾ? ಅವರಿಗೋಸ್ಕರ ನಾವು ಶಾಂತ ರೀತಿಯ ಒಂದು ಶಾಂತ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು. ಮತ್ತೇನು ಪ್ರಾಬ್ಲಮ್ ಆಗಲಾರ್ದೆ
ಮತ್ತು ಎಲ್ಲರದ್ದು ಮನೆ ದೇವ್ರ ಪ್ಲೇ ಎಲ್ಲ ಗಲ್ಲಿ ಹಬ್ಬ ಮಾಡ್ದಂಗೆ ಮಾಡ್ಕೊಂಡು ಹೋದ್ರೆ ಶಾಂತಿಯಿಂದ ಮಾಡ್ಕೊಂಡು ಹೋಗ್ಬೇಕು. ನಾ ಬರೀ ನೀ ಬರೀ ಅಂದ್ರೆ ನಡೆಯಲ್ರಿ. ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಸರಿಸುಮಾರು 21 ವರ್ಷದಿಂದ ಈ ಪರಂಪರೆ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಬೃಹತ್ ಗಾತ್ರದ ಗಣೇಶನ ಪ್ರತಿಷ್ಠಾಪನೆ ಮಾಡೋದು ಇಲ್ಲಿ ವಿಶೇಷ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಬಾರಿ ಖಂಡೋಬಾ ಅವತಾರದ ಒಂದು ಗಣೇಶನ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ತರುಣರು ಕೂಡ ಒಗ್ಗಟ್ಟಿನಿಂದ ನಾ ಮೇಲೂ ನೀ ಮೇಲೂ ಅನ್ನದೇನೆ ಎಲ್ಲರ ಸಹಕಾರದಿಂದ, ಬಡಾವಣೆಯ ಒಂದು ನಾಗರಿಕರ ಸಹಕಾರದಿಂದ ಈ ಒಂದು ಪ್ರತಿ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಏನಿದೆ ಸರಾಗವಾಗಿ ನಡ್ಕೊಂಡು 21 ವರ್ಷ ಪೂರೈಸಿದೆ. ಆದಷ್ಟು ಬೇಗ 25 ವರ್ಷದ ಸಿಲ್ವರ್ ಜುಬ್ಲಿ ಇವರು ಆಚರಿಸಲಿ. ಮುಂಬರುವಂಥ ವರ್ಷದಲ್ಲಿ ಇದಕ್ಕಿಂತಲೂ ಜಾಸ್ತಿ ಶಕ್ತಿ ಅವರಿಗೆ ಗಣೇಶ ಕೊಟ್ಟು ಇದಕ್ಕಿಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಕ್ಕೆ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತ ಹಾರೈಸ್ತಾ ಮುಂದಿನ ಗಣೇಶ ನಮಗಾಗಿ ಕಾಯ್ತಾ ಇದ್ದಾನೆ. ಹೊರಡೋಣ. ನಮ್ಮೂರ ಗಣೇಶ. ವೀಕ್ಷಕರೇ, ಈಗ ಸದ್ಯ ನಾವು ಬಂದಿರೋದು ನಮ್ಮ ಕಲಬುರಗಿ ನಗರದ ಕಾಳಲೇಔಟ್ ಬಡಾವಣೆಯಲ್ಲಿ ಇರುವಂತಹ ಅಷ್ಟವಿನಾಯಕ ಗಣೇಶ ಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಹತ್ತಿರ. ಇಲ್ಲಿ ಈ ಗಣೇಶ ಮಂಡಳಿಯ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಈ ಗಣೇಶನ ಪರಂಪರೆ ಯಾವಾಗಲಿಂದ ಪ್ರಾರಂಭ ಆಯಿತು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಈ ಗಣೇಶ ಮಂಡಳಿಯ ಒಂದು ಪ್ರತಿಷ್ಠಾಪನೆಯ ಪರಂಪರೆ ಯಾವಾಗಲಿಂದ ಶುರು ಆಯಿತು ಅಂತ ಇದರ ಹಿನ್ನೆಲೆ ಬಗ್ಗೆ ಹೇಳ್ತೀರಾ? ಈ ಗಣೇಶ ಮಂಡಳ ಈ ಮಹಾನಗರ ಸಭೆಯ ಆವರಣದಲ್ಲಿ, ಅಂದರೆ ಮಹಾಲಕ್ಷ್ಮೀ ನಗರ ಬಡಾವಣೆಯಲ್ಲಿ ಯುವಕರೆಲ್ಲರೂ ಸೇರಿ ಅಷ್ಟ ಗಣಪತಿಯ ಉತ್ಸವ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಅವರೆಲ್ಲ ಸಂಘಟನೆ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಲು ನಾವೆಲ್ಲರೂ ತಯಾರಾಗಿ ನೀವು ಗಣಪತಿ ಉತ್ಸವ ಮಾಡಿರಿ. ಇದು 2ನೇ ವರ್ಷ. ಮೊದಲನೇ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡಿದ್ದಾರೆ. ಈ ವರ್ಷ ಕೂಡ ಈ ಕಾರ್ಯಕ್ರಮ 5 ದಿವಸ ಕಾರ್ಯಕ್ರಮ ಇದೆ. 5 ದಿವಸ ಇದೇ ರೀತಿಯಾಗಿ ನಡೀತಾ ಇದೆ. ಆದ ಕಾರಣ ಈ ಗಣಪತಿಯ ಉತ್ಸವವು ಎಲ್ಲರ ಸಹಕಾರದಿಂದ ಎಲ್ಲ ಅಕ್ಕ ತಂಗಿದವರು, ಅಣ್ಣ ತಮ್ಮಂದಿರು, ಓಣಿಯ ಬಡಾವಣೆ ಎಲ್ಲ ಸಂಘ ಸಂಸ್ಥೆಗಳ ಕಡೆಯಿಂದ ಸಹಕಾರ ಕೊಟ್ಟಿದ್ದಾರೆ. गणपतये नमः। ॐ गणपतये नमः। ॐ गणपतये नमः।
ಈ ಬಡಾವಣೆಯ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ತಮ್ಮ ಹೆಸರು? ವಿಜಯಲಕ್ಷ್ಮಿ ಗಟಾಟೆ. ವಿಜಯಲಕ್ಷ್ಮಿ ಅವರೇ, ಈ ಗಣೇಶೋತ್ಸವ ಆಚರಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಿಜವಾಗ್ಲೂ ಹೇಳ್ಬೇಕಾದ್ರೆ 2 ವರ್ಷ ಆಯಿತು ನಾವು ಈ ಅಷ್ಟವಿನಾಯಕ ಗಣೇಶ ಮಂಡಳಿ ಯುವಕರು 2 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ನಾವು ಪ್ರೋತ್ಸಾಹಿಸಬೇಕು, ಹುರುಪು ತುಂಬಬೇಕು ಅಂತೇಳಿ ಎಲ್ಲ ನಾವು ಈ ಮಹಾಲಕ್ಷ್ಮಿ ಬಡಾವಣೆಯ ಸಹೋದರ ಸಹೋದರಿಯರು ಹಾಗೂ ಎಲ್ಲ ಹಿರಿಯರು ಕೂಡ ಈ ಮಕ್ಕಳಿಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದಕ್ಕೆ ಮಕ್ಕಳು ಮುಂದುವರಿತಾ ಇದ್ದಾರೆ. ಈ ಗಣೇಶೋತ್ಸವದಿಂದ ನಮ್ಮ ಸಂಘ ಯೂನಿಟಿ ಬರಲಿ ಮಕ್ಕಳ ಹತ್ರ ಅಂಥೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಗಣೇಶ ಉತ್ಸವ ಅಷ್ಟೇ ಅಲ್ಲ, ಇಲ್ಲಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಸ್ಪರ್ಧೆ, ಮಕ್ಕಳ ರ್ಯಾಂಪೋ ಆಗಿರ್ಬೋದು, ಆಮೇಲೆ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಹೋದರಿಯರು ನಾವೆಲ್ಲರೂ ಈ ಮಹಾಲಕ್ಷ್ಮಿ ಬಡಾವಣೆ ಎಲ್ಲ ಮಹಿಳೆಯರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. दुर्गा में 20 साल से हूँ ना, सो यहाँ ऑब्जर्व करिए ज़्यादा करके कौन सा भी गणपति मंडल में बोलो, हर जगह कॉमन कॉम्पिटिशंस रहते, ये रंगोली ये वो, लेकिन छोटे बच्चों का रहता उनको मेन स्टेज फियर रहता. सो वो स्टेज फियर निकालने के लिए हमने सोचा कि चलो क्यों ना एक रैंप वॉक करें, बच्चों को तैयार होना अच्छा लगता. सो हम लोग डायरेक्ट सब हम लेडीज़ को हम अप्रोच करके उनको ये करें कि हाँ चलो आप बच्चों को सिर्फ ड्रेस पहना के लाओ, हम लोग उनको तैयार कर देंगे. सो एवरीबडी सब लोग एक उत्साह से सब बच्चों को अपने बच्चों को लेके आए और हमने ये कर दिया. एंड उनको क्या बोले तो स्टेज फियर गया. यूजुअली छोटे बचपन से अगर बच्चों को अगर हम स्टेज फियर निकाले बोले तो ऑटोमेटिक उन्होंने लाइफ में आगे आराम से बढ़ सकते. हाँ, हर सेमिनार बोलो आगे उनको कॉलेज जाता है, सेमिनार ये हर एक इसमें उन्होंने फ्रीली बात कर सकते. वो इसलिए हम बचपन से ये करके फर्स्ट आइटम हमको ऐसा करना बोल के दे में है. तो ये जो आपने किया, कहाँ तक सेटिस्फेक्शन आपको मिला? यस, आई एम वेरी सेटिस्फाइड. 100%. यस, हमारे साथ बात करने के लिए शुक्रिया. थैंक यू. ನಾವು ಬಂದ ತಕ್ಷಣ ಒಂದು ವಿಶೇಷ ನಮಗೆ ಕಾಣಿಸಿದ್ದು ಅಂದರೆ, ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರ್ಯಾಂಪ್ ವಾಕ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಆದರೆ ಪ್ರಪ್ರಥಮವರೆಗೆ ನಮ್ಮ ಕಲಬುರಗಿ ನಗರದಲ್ಲಿ ಈ ಗಣೇಶೋತ್ಸವ ಸಂದರ್ಭದಲ್ಲಿ ರ್ಯಾಂಪ್ ವಾಕ್ ಅನ್ನು ಮಾಡಿದ್ದು ನಿಜಕ್ಕೂ ಆಕರ್ಷಣೀಯವಾಗಿತ್ತು. ಈ ಬಡಾವಣೆ ಎಲ್ಲ ಪುಟ್ಟ ಮಕ್ಕಳು ಅದರಲ್ಲಿ ಎಷ್ಟೊಂದು ಉತ್ಸಾಹದಿಂದ ಭಾಗವಹಿಸ್ತಾರೆ ಅಂದರೆ, ಅದನ್ನು ನೋಡಿದ್ರೆ ಅದು ಕಲಬುರಗಿ ಎಲ್ಲ ಬೆಂಗಳೂರಲ್ಲಿ ಯಾವುದೋ ಶೋ ನಡೀತಾ ಇದೆ ಅನ್ನೋ ಥರ ಭಾಸವಾಗ್ತಾ ಇತ್ತು. ಹೀಗಾಗಿ ನಿಜಕ್ಕೂ ಎಲ್ಲ ತರುಣರು ಸೇರಿ ಒಂದು ಒಳ್ಳೆಯ ಉತ್ತಮವಾದಂಥ ಪ್ಲಾನಿಂಗ್ ಪ್ರಕಾರ ಈ ಗಣೇಶೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಬರೋ ವರ್ಷ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಅವರು ಆಚರಣೆ ಮಾಡೋದಕ್ಕೆ ಆ ಗಣೇಶ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮುಂದಿನ ಗಣಪನ ಹತ್ರ ನಮ್ಮ ಪ್ರಯಾಣ ಬೆಳೆಸೋಣ. ನಮ್ಮೂರ ಗಣೇಶ. गणनायकाय गणदैवताय गणाध्यक्षाय धीमहि गुणशरीराय. ವೀಕ್ಷಕರೇ, ಈಗ ನಾವಿರೋದು ನಮ್ಮ ಕಲಬುರಗಿಯ ಎಂಕಾವ್ ಮಾರ್ಕೆಟ್ ಹತ್ತಿರ ಇರುವಂತಹ ಗಣೇಶ್ ಸರ್ಕಲ್ನ ಸರ್ವೋದಯ ತರುಣ ಸಂಘದವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಹತ್ತಿರ. ಇಲ್ಲಿ ಕೂಡ ಬಡಾವಣೆ ಎಲ್ಲ ಮಹಿಳೆಯರು ಮಕ್ಕಳು ಒಟ್ಟಿಗೆ ಸೇರಿ ಉತ್ಸಾಹದಿಂದ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಗಣೇಶೋತ್ಸವದ ಬಗ್ಗೆ ಮಾತಾಡೋದಕ್ಕೆ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಸಾವಿತ್ರಿ ಕೊಡೇಕಲ್ ಅಂತ. ಸಾವಿತ್ರಿ ಅವರೇ, ಗಣೇಶೋತ್ಸವದ ಬಗ್ಗೆ ಏನು ಹೇಳ್ತೀರಾ? ಇದು ಈ ಗಣೇಶೋತ್ಸವ ಸರ್ವೋದಯ ತರುಣ ಸಂಘದ ವತಿಯಿಂದ ಸುಮಾರು 1972ರಿಂದ ಪ್ರಾರಂಭ ಆಯಿತು. ಆವಾಗಿನಿಂದ ಇದು ಒಂಥರದ ವಿಜೃಂಭಣೆ, ಒಕ್ಕಟ್ಟಿನ ಒಂದು ಬಲ, ಇಲ್ಲಿ ಒಂಥರದ ಸಂತೋಷ ಮತ್ತು ಚಿಣ್ಣರ ಮೇಳಕ್ಕೆ ಒಂದು ಒಳ್ಳೆಯ ಆಗರ. ಯಾಕಂದರೆ ಇದು ತಮ್ಮಲ್ಲಿರುವಂತಹ ಕಲೆಗಳನ್ನು ತೋರಿಸುವಂತಹ ಸ್ಪರ್ಧೆಗಳ ಮೂಲಕ ಮತ್ತು ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ಕಲೆ ಆಗಿದೆ. ಮತ್ತು ಇದರಿಂದ ಅವರಲ್ಲಿ ಹುರಿದುಂಬನೆ ಹೆಚ್ಚಾಗಿದೆ. ಇದ್ರ ಜೊತೆಗೆ ನಮ್ಮಲ್ಲಿ ಹಿರಿಯರ ಪ್ರೋತ್ಸಾಹ, ಈ ಕಾರ್ಯಕ್ರಮ ಎಲ್ಲ ನಡಿಬೇಕಾದ್ರೆ ಹಿರಿಯರ ಪ್ರೋತ್ಸಾಹನೂ ಬಹಳ ಮುಖ್ಯ ಆಗಿದೆ. ಅದಕ್ಕೆ ಅವರೆಲ್ಲರೂ ಇಲ್ಲಿ ಈ ಏರಿಯಾದಲ್ಲಿರುವಂತಹ ಎಲ್ಲ ಹಿರಿಯರು ಚಿಣ್ಣರ ಮೂಲಕನೇ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ತಿಳ್ಕೊಂಡು ಪ್ರತಿ ಸಲ ಅವರನ್ನು ಮುಂದೆ ಮಾಡಿ, ಅಂದರೆ ಇದು ತಳಹದಿ
ಒಳ್ಳೆ ತಳಹದಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ಪ್ರಜೆಗಳು ನಾಳಿನ ನಾಯಕರು ಅನ್ನೋ ಥರ ಇವತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹಾಗಂತ ಮಕ್ಕಳಿಗೆಲ್ಲ ತಿಳಿದಿದೆ. ಮುಂದೆ ಇವರು ಒಂದು ದೊಡ್ಡ ದೊಡ್ಡ ನಾಯಕರಾಗಿ ಒಂದು ದೊಡ್ಡ ಹುದ್ದೆಯಲ್ಲಿ ಅಥವಾ ದೊಡ್ಡ ನಾಯಕರಾಗಿ ದೇಶವನ್ನು ಆಳುವಂಥ ಒಂದು ಶಕ್ತಿ ಮತ್ತು ಒಗ್ಗಟ್ಟಿನಿಂದ ಹೇಗೆ ಬಾಳಬೇಕು ಮತ್ತು ಜನರ ಜೊತೆಗೆ ಹೇಗೆ ಹೊಂದಾಣಿಕೆ ಇರಬೇಕು, ಸಹನೆ, ತಾಳ್ಮೆ, ಪ್ರೀತಿ ಮತ್ತು ನಾನು ನನ್ನವರು ಅನ್ನುವಂತಹ ಬಾಂಧವ್ಯ ಎಲ್ಲ ನಾನು ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇತ್ತು. ಯಾಕಂದ್ರೆ ಅಮ್ಮ ಮನೆಯಲ್ಲಿ ಏನಾದರೂ ಒಂದು ಪುಟ್ಟ ಕೆಲಸ ಹೇಳಿದರೆ ಅಷ್ಟೊಂದು ಲಕ್ಷ ಕೊಟ್ಟು ಮಾಡ್ತಾರೆ. ಆದರೆ ಈ ಗಣೇಶನ ಉತ್ಸಾಹಕ್ಕೆ ಮನೆಯಲ್ಲಿ ಅಮ್ಮನಿಗೆ ಹೇಳಿದ್ರೆ ಅಮ್ಮ 1 ಮಿನಿಟ್ ಬರ್ತೀನಿ ಅಂತ ಹೇಳ್ಕೊಂಡು ಒಂದೊಂದು ತಾಸು ಆ ಕಡೆ ಆಗ್ತಾಯಿದ್ರು. ಒಟ್ಟಿಗೆ ಎಲ್ಲರೂ ಕೂಡ್ಕೊಂಡು ಇಲ್ಲಿ ಭಾಳ ಅಂದ್ರೆ ಒಂದು 16-17 ವರ್ಷದ ಮಕ್ಕಳೇ ಕೂಡ್ಕೊಂಡು ಎಲ್ಲ ಮುಂದುವರೆದು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದು ಹಿರಿಯರ ಪ್ರೋತ್ಸಾಹ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಇದೇ ಥರ ನಡೀಲಿ ಅಂತ ಹೇಳ್ತಾ, ಮತ್ತು ಇವರಿಗೆ ಹೊಸ ಹೊಸ ಬೇರೆ ಬೇರೆ ವಿಷಯಗಳಲ್ಲಿ ಸಹ ಇದರಿಂದ ಅವರಿಗೆ ತಿಳ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಇದರಿಂದ ತಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಹ ಅವಕಾಶ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡೀಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಹುಟ್ಟು ಹಾಕಿದವರೇ ಭದ್ರಶೆಟ್ಟಿ ಅನ್ನೋರು ಇಲ್ಲಿ ಅವ್ರಿಗೆ ಕಾಣಿಸ್ತಾ ಇಲ್ಲ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾನಲ್ ನೀಡಿ ಅವರು ಬಹಳ ಒಳ್ಳೆಯ ಗುರುತನ್ನು ನೀಡಿದ್ದಾರೆ ಅಂತ ಹೇಳಿ ನಾನು ಇಲ್ಲಿ ನೆನೆಸ್ಕೋಲಿಕ್ಕೆ ಬಯಸ್ತೀನಿ. ಮತ್ತು ನಮ್ಮ ಈ ಒಂದು ಏರಿಯಾದಲ್ಲಿ ಎಲ್ಲ ಮಹಿಳೆಯರು ಸಹ ಒಂದು ಒಗ್ಗಟ್ಟಿನ ಇಲ್ಲಿ ತೋರಿಸ್ಕೊಡ್ತದೆ. ಯಾಕಂದ್ರೆ ಪೂಜೆ ಹೊತ್ತಿಗೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿರುವಂಥ ಚಿಣ್ಣರ ಮೇಳವನ್ನು ತೊಗೊಂಡು ಬಂದು ಹಿರಿಯರು, ಗಂಡು ಮಕ್ಕಳು, ಹೆಣ್ಮಕ್ಳು ಒಟ್ಟಿಗೆ ಸೇರಿ ಒಂಥರದ ಅತ್ಯಾನಂದದ ಈ ಅಗ್ರಹಾರ ವಿಘ್ನೇಶ್ವರ ಗೌರಿ ಪುತ್ರನನ್ನು ನೆನೆಯೋದು ಬಹಳ ಸಂತೋಷಕರ ವಿಷಯ ಅಂತ ಹೇಳುತ್ತಾ, ನಾನು ಇನ್ನೂ ಮುಂಬರೋ ದಿನಗಳಲ್ಲಿ ಇದಕ್ಕಿಂತ ವಿಜೃಂಭಣೆ ನಡೀಲಿ ಅಂತ ಕೇಳುತ್ತಾ ಎಲ್ಲರಿಗೆ ಆ ಶಕ್ತಿ, ಆ ಆದಿಶಕ್ತಿ ಶಕ್ತಿ, ಯುಕ್ತಿ, ಭಕ್ತಿಯನ್ನು ನೀಡಿ ಕಾಯ್ಲಿ ಅಂತ ಹೇಳುತ್ತಾ ಈಗ 2 ಮಾತು ಮುಗಿಸ್ಬೇಕು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾಗಿ 17 ವರ್ಷದ ಹುಡುಗರೆಲ್ಲ ಸೇರಿಬಿಟ್ಟು ಇಂಥ ಒಂದು ಉತ್ತಮವಾದಂಥ ರೀತಿಯಲ್ಲಿ ಗಣೇಶನ ಉತ್ಸವದ ಆಚರಣೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಈ ಒಂದು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ಮುಂದಿನ ವರ್ಷ ಅಂದರೆ ಮುಂಬರುವ ವರ್ಷಗಳಲ್ಲಿ ಈ ಎಲ್ಲ ತರುಣರಿಗೂ ಇನ್ನಷ್ಟು ಆ ಗಣೇಶ ಶಕ್ತಿಯನ್ನು ಕೊಟ್ಟು ಈ ಗಣೇಶೋತ್ಸವನ ಅತಿ ವಿಜೃಂಭಣೆಯಿಂದ ಮಾಡೋದಕ್ಕೆ ಶಕ್ತಿಯನ್ನು ದಯಪಾಲಿಸಲಿ ಅಂತ ನಾವು ಕೂಡ ಹಾರೈಸೋಣ. ಮುಂದೆ ಮತ್ತೊಂದು ಗಣೇಶ ಮಂಡಳಿಯಲ್ಲಿ ಗಣೇಶ ನಮಗೋಸ್ಕರ ಕಾಯ್ತಾ ಇದ್ದಾನೆ. ಹೊರಡೋಣ. ನಮ್ಮೂರ ಗಣೇಶ. सुख करता दुख हरता वार्ता विघ्नाची हो वार्ता विघ्नाची मुरवी पूर्वी प्रेम कृपा जयाची सर्वांगी सुंदर उटी शेंदुराची हो उटी शेंदुराची कंठी झळके माळ मुक्ता फळांची जय देव जय देव जय मंगल मूर्ती जय देव जय देव दर्शन मात्रे मन कामना पूर्ती जय देव जय मंगल मूर्ती ओ श्री मंगल मूर्ती दर्शन मात्रे मन कामना पूर्ती जय देव जय मंगल मूर्ती ओ श्री मंगल मूर्ती खचित भरा तुझ गौरी कुमारा चंदनाची उटी कुंकुम केशरा हिरे जडित मुकुट शोभा तो भरा ऋण सुनती नूपुरे चरणी घाघरिया जय देव जय मंगल मूर्ति ओ श्री मंगल मूर्ति दर्शन मात्रे मन कामना पूर्ति जय देव जय मंगल मूर्ति ओ श्री मंगल मूर्ति लंबोदर पीतांबर फणिवर बंधना ಗಣಪನ ಉತ್ಸವ ಬಹಳ ವಿಜೃಂಭಣೆಯಿಂದ ಈ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ. ಇದು ಒಂದೇ ಹಬ್ಬ ಇದೆ. ಇಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರತಕ್ಕಂಥ ಜನಸಂಖ್ಯೆ ಗಣಪನ ಒಂದು ಆಶೀರ್ವಾದ ಪಡ್ತಕ್ಕಂಥ ರೀತಿಯಲ್ಲಿ ಪುರಾತನ ಕಾಲದಿಂದ ನಡೆದು ಬಂದಂಥ ಪದ್ಧತಿ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಗಣಪನ ಉತ್ಸವ ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೇವೆ. ದಿನನಿತ್ಯ
ಸಾಮಾಜಿಕ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ನಾನು ಕೂಡ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಜನತೆಗೆ ಮತ್ತು ಗುಲ್ಬರ್ಗ ಜನತೆಗೆ ವಿಶೇಷವಾಗಿ ಗಣಪನದಲ್ಲಿ ಮಳೆ ಬರ್ತದೆ. ಇವತ್ತು ಉತ್ತರಿ ಮಳೆ ಬಂದಿದೆ, ಚೆನ್ನಾಗಿ ಬೆಳೆ ಆಗಿದೆ. ಒಂದು 15 ವರ್ಷಗಳ ಹಿಂದೆ ನಮಗೆ ಭಾಳ ತೊಂದರೆ ಆಗಿತ್ತು, ಆಗ್ತದೋ ಇಲ್ಲ ಅಂತಕ್ಕಂಥದ್ದು. ಅದೆಲ್ಲ ಗಣಪ ನಿವಾರಣೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ಒಂದು ಎಲ್ಲ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಇವತ್ತು ನೆಮ್ಮದಿಯಾಗಿ ಬಾಳ್ತಕ್ಕಂಥದ್ದು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಕೂಡ ಎಲ್ಲ ಸಮಸ್ತ ಜನರೊಂದಿಗೆ ಬೆರೆತುಕೊಂಡು ಇವತ್ತು ನಾನು ಕೂಡ ಆಶೀರ್ವಾದ ಕೇಳ್ತಾ ಇದ್ದೇನೆ. ನಮ್ಮೂರ ಗಣೇಶ. ವೀಕ್ಷಕರೇ, ಈಗ ನಾವು ಬಂದಿರೋದು ನಮ್ಮ ಕಲಬುರಗಿಯ ಪುಟಾಣಿಗಳಿ ಪ್ರದೇಶದಲ್ಲಿ ಶ್ರೀ ಶಾಂತಿ ಗಣೇಶ ಮಂಡಳನವರು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಮಂಟಪದ ಎದುರುಗಡೆ. ಈ ಬಾರಿಯಲ್ಲಿ ಬೃಹತ್ ಗಾತ್ರದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸಾಕಷ್ಟು ಜನರಿಂದ ನಾನು ಕೂಡ ಕೇಳ್ಪಟ್ಟಿದ್ದೆ. ಹೀಗಾಗಿ ಆ ಗಣೇಶನನ್ನು ನೋಡುವಂತಹ ಕಾತುರ ಮತ್ತು ಉತ್ಸುಕತೆ ನನಗೂ ಕೂಡ ಇದೆ. ಹಾಗಾದರೆ ತಡ ಮಾಡದೇನೆ ಆ ಗಣೇಶನ ದರ್ಶನವನ್ನು ಮಾಡ್ಕೊಂಡು ಬರೋಣ. देवा हो देवा गणपति देवा, तुमसे बढ़कर कौन, स्वामी तुमसे बढ़कर कौन. देवा हो देवा गणपति देवा, तुमसे बढ़कर कौन, स्वामी तुमसे बढ़कर कौन. और तुम्हारे भक्त जनों में हमसे बढ़कर कौन, हमसे बढ़कर कौन. देवा हो देवा गणपति देवा, तुमसे बढ़कर कौन, स्वामी तुमसे बढ़कर कौन. अद्भुत रूप ये काया भारी, महिमा बड़ी है दर्शन की, महिमा बड़ी है दर्शन की. बिन मांगे पूरी हो जाए जो भी इच्छा हो मन की, जो भी इच्छा हो मन की. ओ जो भी इच्छा हो मन की. देवा हो देवा गणपति देवा, तुमसे बढ़कर कौन, स्वामी तुमसे बढ़कर कौन. और तुम्हारे भक्त जनों में हमसे बढ़कर कौन, हाँ हमसे बढ़कर कौन. देवा हो देवा गणपति देवा, तुमसे बढ़कर कौन, स्वामी तुमसे बढ़कर कौन. छोटी सी आशा लाया हूँ छोटे से मन में दाता, छोटे से मन में दाता. मांगने सब आते हैं पहले, सच्चा भक्त ही है पाता. सच्चा भक्त ही है. ವೀಕ್ಷಕರೇ, ಈ ಬಾರಿ ಪುಟಾಣಿಗಲಿಯಲ್ಲಿ ಬೃಹತ್ ಗಾತ್ರದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇಲ್ಲಿಯ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅವರು ಆಗಿನ ಕಾಲದಿಂದಲೂ ಕೂಡ ಈ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಂದ ಅವರಿಗಾದಂಥ ಅನುಭವಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಾಬುರಾವ್ ಜಾಗೀರ್ದಾರ್. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ನಡೀತಾ ಇದೆ? ಇದು ನಮ್ಮ ಪುಟಾಣಿಗಲ್ಲಿಯಲ್ಲಿ ಈಗ 60 ವರ್ಷ ಮೇಲೆ ಆಯಿತು ನಾವು ಗಣಪತಿ ಸ್ಥಾಪನೆ ಮಾಡ್ಕೇಸಿ. ಆ 60 ವರ್ಷ ಒಳಗೆ 60 ನಮೂದ ನಾವು ಗಣಪತಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಪ್ರತಿ ವರ್ಷ ಒಂದು ವಿಗ್ರಹ ಏನು ತರ್ತೀವಿ ಗಣೇಶಂದು, ಒಂದು ಹೊಸ ರೂಪೇ ತರ್ತೀವಿ. ಯಾವಾಗ ಕೃಷ್ಣ ರೂಪ, ಯಾವಾಗ ಬ್ರಹ್ಮರೂಪ, ಯಾವಾಗ ಹನುಮಂತನ ರೂಪ,
ಯಾವಾಗ ನರಸಿಂಹರ ರೂಪ, ಯಾವಾಗ ಗಣಪತಿ ರೂಪ, ಯಾವಾಗ ನಾವು ಕೃಷ್ಣ ಅರ್ಜುನ ಯುದ್ಧದ ಏನು ಮಾಡ್ಯಾರ ಆ ರೂಪ, ಹಿಂಗೆ ನಾನಾ ಪ್ರಕಾರದ ರೂಪ ನಾವು ತಂದು ಕೇಸಿ ಜನರಿಗೆ ಒಂದು ಹೊಸದು ಒಂದು ಏನು ಚೇತನ ಬರಬೇಕಂತ ಕೇಸ ನಾವಿದು ಸ್ಥಾಪನೆ ಮಾಡಿದ್ದೀವಿ. ಈ ನಮ್ಮ ನಾವು ಗಣೇಶ ಮಾಡ್ತೀವಿ. ನಮ್ಮ ಯುವಕರೇನಿದ್ದಾರೆ, ನಮ್ಮ ಪುಟಾಣಿಗಳಲ್ಲಿ ಯುವಕರೇನಿದ್ದಾರೆ, ಅವ್ರದ್ದು ಭಾಳ ದೊಡ್ಡಷ್ಟು ಅದಕ್ಕೆ ಯೋಗದಾನ ಇದೆ. ಯಾಕಂದರೆ ಯಾವಾದನ್ನೂ ಹಬ್ಬ ಆದರೆ ಯುವಕರ ಮುಂದಾದರೆ ಆ ಹಬ್ಬ ಸಕ್ಸಸ್ ಆಗ್ತಾ ಅದು ಮುಂದೆ ಬರ್ತದೆ. ಈಗೇ ಇಲ್ಲ, 100 ವರ್ಷದಿಂದ ಯಾವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಇದೆ ಸ್ಥಾಪನಾ ಮಾಡ್ಕೇಸಿ ಏನು ಚೇತನ ಕೊಟ್ಟರು, ಅವ್ರೇನು ಹೇಳಿದ್ರು ಕಿ ಯಾವಾಗ ಥರ ನಮ್ಮ ದೇಶ ಆಜಾದ್ ಆಗಿಲ್ಲ, ಯಾವಾಗ ಥರ ನಾವು ಇದು ಧರ್ಮದ ಬಗ್ಗೆ ಪ್ರಚಾರ ಮಾಡೋದಿಲ್ಲ, ಆವಾಗ ತಾನು ನಾವು ಸ್ವತಂತ್ರ ಆಗೋದಿಲ್ಲ ಅಂತ ಕೇಸಿ ಯಾವಾಗ ಕೂಗು ಕೊಟ್ಟಿದ್ರು. ಅವ್ರ ಕೂಗೆ ನಾವು ಮುಂದುವರಿಸ್ಕೇಸಿ ಇನ್ನೂ ತನ ಗಣೇಶೋತ್ಸವ ನಮ್ಮದೇ ಪುಟಾಣಿಗಲ್ಲಾಗೆ ಇಲ್ಲ, ಗುಲ್ಬರ್ದಾಗಿಲ್ಲ, ಪೂರ್ಣ ಭಾರತ ವರ್ಷ ಒಳಗೆ ಈ ಹಬ್ಬಕ್ಕೆ ಬಹಳ ಮಹತ್ವ ಬಂದಿದೆ. ಈಗ ನೋಡಿರಿ, ಪ್ರತಿಯೊಂದು ಓಣಿ ಒಳಗೆ, ಪ್ರತಿಯೊಂದು ಊರೊಳಗೆ, ಪ್ರತಿಯೊಂದು ದೇಶ ಒಳಗೆ ನಮ್ಮ ಭಾರತ ವರ್ಷದ ಗಣಪತಿ ಸ್ಥಾಪನೆ ಮಾಡ್ಕೇಸಿ ಅದರದ್ದು ಪ್ರಚಾರ ಮಾಡ್ತಿದ್ದಾರೆ. ಅದರಲ್ಲಿಂದ ಒಂದು ಹೊಸ ಚೇತನ ಬಂದದ, ಅದರಲ್ಲಿಂದ ಯುವಕರಲ್ಲಿ ಒಂದು ಉತ್ಸಾಹ ಬಂದ್ಕೇಸಿ ಯುವಕರು ಅದರ ಬಗ್ಗೆ ಆಕರ್ಷಿತ ಆಕೇಸಿ ಮಾಡ್ತಿದ್ದಾರೆ. ಈಗ ಗಣೇಶ ಪ್ರತಿಷ್ಠಾಪನೆ ಜೊತೆಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ ಈ 11 ದಿವಸದಲ್ಲಿ? ಗಣೇಶ ಪ್ರತಿಷ್ಠಾಪನಾದಲ್ಲಿ ನಾವು ಭಜನ, ಕೀರ್ತನ, ಮತ್ತಂದ್ರೆ ಮಹಿಳಾ ಮಂಡಳ ಕಡ್ದು ಡ್ಯಾನ್ಸ್, ಮತ್ತಂದ್ರೆ ಅವ್ರದ್ದು ಏನು ಸಣ್ಣ ಸಣ್ಣ ಚಟುವಟಿಕೆ ಇರ್ತಾವೆ, ರಂಗೋಳಿ ಅನ್ರಿ, ಮತ್ತಂದ್ರೆ ನಾನಾ ಥರದ ಅವ್ರು ಏನು ಮಾಡ್ತಾರೆ ಅದು ನಾವಿಲ್ಲಿ ಮಾಡಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಬಾಬುರಾವ್ ಜಹಾಗೀರ್ದಾರ್ ಅವರು ಮಾತಾಡಿದ್ರು ಇಷ್ಟೊತ್ತು. ಸೊ ಈ ವಯಸ್ಸಿನಲ್ಲೂ ಕೂಡ ಅವರಲ್ಲಿ ಒಂದು ಯಂಗ್ ಹಾರ್ಟ್ ಇದೆ ಅಂತಾನೆ ಹೇಳ್ಬೋದು. ತರುಣರ ಥರ ಅವ್ರು ಎಷ್ಟು ಪುಟ್ಟಿದ್ ಮಾತಾಡ್ತಾ ಇದ್ರು ಅಂದರೆ ಅವ್ರ ಮಾತು ಕೇಳಿದ್ರೆ ಎಂಥವ್ರಿಗೂ ಕೂಡ ಉತ್ಸಾಹ ಬರೋ ಥರ ಇದೆ. ನಿಜವಾಗ್ಲೂ 60 ವರ್ಷಗಳ ಸುದೀರ್ಘವಾದಂತಹ ಸಂದರ್ಭದಲ್ಲಿ ಸಮಯದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಯಶಸ್ವಿಯಾಗಿ ಈ ಗಣೇಶೋತ್ಸವನ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕಲಬುರಗಿನಲ್ಲಿ ಪುಟಾಣಿಗೆಯಲ್ಲಿ ಅಂದರೆ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಮುಖ್ಯವಾಗಿ ಅಲ್ಲಿ ಹೋಗಿ ಗಣೇಶನ ನೋಡಲೇಬೇಕು ಅನ್ನೋ ಒಂದು ಮಾತಿರುತ್ತೆ. ಸೊ ಹೀಗಾಗಿ ಇವತ್ತು ನಾವು ಇಲ್ಲಿ ಬಂದುಬಿಟ್ಟು ಇಂಥ ಒಂದು ಬೃಹತ್ ಗಾತ್ರದ ಗಣೇಶನ ನೋಡಿ ನಾವು ಕೂಡ ಕೃತಾರ್ಥರಾದೆವು. ಇದೇ ರೀತಿ ಇನ್ನೂ ಅತಿ ಹೆಚ್ಚಿನ ಒಂದು ಸೈಜ್ನಾಗಿರುವ ಅಂದರೆ ಗಾತ್ರದ ಗಣೇಶನನ್ನು ಪ್ರತಿ ವರ್ಷ ಇವರು ಕೂರಿಸೋದ್ರ ಮೂಲಕ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪುಟಾಣಿಗೆಲ್ಲ ಹೆಸರು ಶೈನ್ ಆಗಲಿ ಅಂತ ಹಾರೈಸ್ತಾ ಮುಂದಿನ ಗಣೇಶದ ಮಂಡಳಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹೊರಡೋಣ. ನಮ್ಮೂರ ಗಣೇಶ. देवा श्री गणेश 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 देवा श्री गणेश। ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है, उसकी नजरें उतारे, डर भी उससे डरा रहे, जिसकी रखवाली यार।